ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಬಸವಸಾಗರ ಸಂಪೂರ್ಣವಾಗಿ ಭರ್ತಿಯಾಗುವ ಮಟ್ಟಕ್ಕೆ ಬಂದು ನಿಂತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದರೆ ಆ ನೀರು ಹರಿಕೊಂಡು ಬರುತ್ತೆ. ಬಸವಸಾಗರ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದೆ. 5,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆಗೊಳ್ಳಲಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಆ ನೀರಿನ ರಭಸಕ್ಕೆ ಮೀನು ಹಿಡಿಯುವ ಹುಚ್ಚಾಟಕ್ಕೆ ಜನ ಮುಂದಾಗಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಒಂದು ಕಡೆ ನಿಮಗಲ್ಲೇ ಕಾಣಿಸುತ್ತೆ. ಅದರ ಬದಿಯಲ್ಲೇ ಮೀನನ್ನ ಹಿಡಿಯುವ ಹುಚ್ಚು ಸಾಹಸಕ್ಕೆ ಮುಂದಾಗ್ತಾರೆ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇವರ ಇಬ್ಬರನ್ನ ಹುಡುಕಾಡೋದಕ್ಕೆ ಅಂತ ಹೋಗ್ತಾರಲ್ಲ ರಕ್ಷಣಾ ಪಡೆಗಳು, ಅವರಿಗೂ ಕೂಡ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಹುಚ್ಚಾಟವನ್ನ ಮೆರೆದಕ್ಕೆ ಹೋಗಬೇಡಿ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿರುತ್ತೆ. ನೀರಿನ ಜೊತೆಯಲ್ಲಿ, ಬೆಂಕಿ ಜೊತೆಯಲ್ಲಿ, ಗಾಳಿ ಜೊತೆಯಲ್ಲಿ ಯಾವತ್ತೂ ಕೂಡ ಆಟ ಆಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಂಗೆ ಈಗಾಗಲೇ ಜೀವಕಳೆ ಬಂದಿದ್ದು, ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನ ಮೀರಿ ದುಮ್ಮುಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಈಗಾಗಲೇ 25,000 ಕ್ಯೂಸೆಕ್ ಹೆಚ್ಚು ನೀರನ್ನ ಈಗಾಗಲೇ 6 ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂತದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ದುಮ್ಮಿಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರಬಹುದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದ್ರೆ ನಾರಾಯಣಪುರ ಡ್ಯಾಂನ ಗೇಟ್ ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಪೋಸ್ಟ್ ನಿಂದ ನೀರು ದುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನ ಮಾಡಿದೆ. ಜಿಲ್ಲಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರದು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿರುವಂತಹ ಮೀನುಗಾರರು ನದಿ ಪಾತ್ರ ಮಾತ್ರವಲ್ಲದೆ ಏನು ಡ್ಯಾಂನ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ದುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಂಗೆ ಇಳಿದು ಅಲ್ಲಿ ಏನು ಮೀನಿನ ಬಲೆಯನ್ನ ಬೀಸುತ್ತಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೂಡಲೇ ಏನು ಈ ಒಂದು ಡ್ಯಾಂಗೆ ಏನು ಭದ್ರತೆ ಒದಗಿಸಬೇಕಾಗಿದೆ. ಅಂದ್ರೆ ಆ ಡ್ಯಾಂನ ಏನು ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಏನು ಈ ಒಂದು ಡ್ಯಾಂಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂತಹ, ಯಾಕಂದ್ರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನ ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲಾ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿಯೇ ಕಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಬಸವಸಾಗರ ಸಂಪೂರ್ಣವಾಗಿ ಭರ್ತಿಯಾಗುವ ಮಟ್ಟಕ್ಕೆ ಬಂದು ನಿಂತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದರೆ ಆ ನೀರು ಹರಿಕೊಂಡು ಬರುತ್ತೆ. ಬಸವಸಾಗರ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದೆ. 5,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆಗೊಳ್ಳಲಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಆ ನೀರಿನ ರಭಸಕ್ಕೆ ಮೀನು ಹಿಡಿಯುವ ಹುಚ್ಚಾಟಕ್ಕೆ ಜನ ಮುಂದಾಗಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಒಂದು ಕಡೆ ನಿಮಗಲ್ಲೇ ಕಾಣಿಸುತ್ತೆ. ಅದರ ಬದಿಯಲ್ಲೇ ಮೀನನ್ನ ಹಿಡಿಯುವ ಹುಚ್ಚು ಸಾಹಸಕ್ಕೆ ಮುಂದಾಗ್ತಾರೆ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇವರ ಇಬ್ಬರನ್ನ ಹುಡುಕಾಡೋದಕ್ಕೆ ಅಂತ ಹೋಗ್ತಾರಲ್ಲ ರಕ್ಷಣಾ ಪಡೆಗಳು, ಅವರಿಗೂ ಕೂಡ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಹುಚ್ಚಾಟವನ್ನ ಮೆರೆದಕ್ಕೆ ಹೋಗಬೇಡಿ.
ನಿಮ್ಮ ಜೀವ ನಿಮ್ಮ ಕೈಯಲ್ಲಿರುತ್ತೆ. ನೀರಿನ ಜೊತೆಯಲ್ಲಿ, ಬೆಂಕಿ ಜೊತೆಯಲ್ಲಿ, ಗಾಳಿ ಜೊತೆಯಲ್ಲಿ ಯಾವತ್ತೂ ಕೂಡ ಆಟ ಆಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಈಗಾಗಲೇ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಂಗೆ ಈಗಾಗಲೇ ಜೀವಕಳೆ ಬಂದಿದ್ದು, ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನ ಮೀರಿ ದುಮ್ಮುಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಈಗಾಗಲೇ 25,000 ಕ್ಯೂಸೆಕ್ ಹೆಚ್ಚು ನೀರನ್ನ ಈಗಾಗಲೇ 6 ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂತದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ದುಮ್ಮಿಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರಬಹುದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದ್ರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ ನಿಂದ ನೀರು ದುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನ ಮಾಡಿದೆ. ಯಾರು ಮೀನುಗಾರರಾಗಿರ್ಬೋದು, ಜನ ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರದು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿರುವಂತಹ ಮೀನುಗಾರರು ನದಿ ಪಾತ್ರ ಮಾತ್ರವಲ್ಲದೆ ಏನು ಡ್ಯಾಮ್ನ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ದುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಮ್ಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನ ಬೀಸುತ್ತಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೂಡಲೇ ಏನು ಈ ಒಂದು ಡ್ಯಾಮ್ಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದ್ರೆ ಡ್ಯಾಮ್ನ ಏನು ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಏನು ಈ ಒಂದು ಡ್ಯಾಮ್ಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂತ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನ ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲಾ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಬಸವಸಾಗರ ಸಂಪೂರ್ಣವಾಗಿ ಭರ್ತಿಯಾಗುವ ಮಟ್ಟಕ್ಕೆ ಬಂದು ನಿಂತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದರೆ ಆ ನೀರು ಹರಿಕೊಂಡು ಬರುತ್ತೆ. ಬಸವಸಾಗರ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದೆ. 5,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆಗೊಳ್ಳಲಾಗಿದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಈಗ ರಿಲೀಸ್ ಮಾಡಲಾಗಿದೆ. ಆ ನೀರಿನ ರಭಸಕ್ಕೆ, ಮೀನು ಹಿಡಿಯುವ ಹುಚ್ಚಾಟಕ್ಕೆ ಜನ ಮುಂದಾಗಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಒಂದು ಕಡೆ ನಿಮಗಲ್ಲೇ ಕಾಣಿಸುತ್ತೆ. ಅದರ ಬದಿಯಲ್ಲೇ ಮೀನನ್ನ ಹಿಡಿಯುವ ಹುಚ್ಚು ಸಾಹಸಕ್ಕೆ ಮುಂದಾಗ್ತಾರೆ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇವರ ಇಬ್ಬರನ್ನ ಹುಡುಕಾಡೋದಕ್ಕೆ ಅಂತ ಹೋಗ್ತಾರಲ್ಲ ರಕ್ಷಣಾ ಪಡೆಗಳು, ಅವರಿಗೂ ಕೂಡ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಹುಚ್ಚಾಟವನ್ನ ಮೆರೆದಕ್ಕೆ ಹೋಗಬೇಡಿ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿರುತ್ತೆ. ನೀರಿನ ಜೊತೆಯಲ್ಲಿ, ಬೆಂಕಿ ಜೊತೆಯಲ್ಲಿ, ಗಾಳಿ ಜೊತೆಯಲ್ಲಿ ಯಾವತ್ತೂ ಕೂಡ ಆಟ ಆಡೋದಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಈಗಾಗಲೇ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಂಗೆ ಈಗಾಗಲೇ ಜೀವಕಳೆ ಬಂದಿದ್ದು, ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನ ಮೀರಿ ದುಮ್ಮುಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು, ನೋಡ್ತಾ ಇರಬಹುದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಈಗಾಗಲೇ 25,000 ಕ್ಯೂಸೆಕ್ ಹೆಚ್ಚು ನೀರನ್ನ ಈಗಾಗಲೇ 6 ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂತದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ದುಮ್ಮಿಕ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರಬಹುದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದ್ರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ ನಿಂದ ನೀರು ದುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ
ಮನವಿಯನ್ನ ಮಾಡಿದೆ. ಜಿಲ್ಲಾರು ಮೀನುಗಾರರಾಗಿರ್ಬೋದು, ಜನ ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರದು ಅನ್ನುವಂಥದ್ದು ಆ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿರುವಂತಹ ಮೀನುಗಾರರು ಆ ನದಿ ಪಾತ್ರ ಮಾತ್ರವಲ್ಲದೇನು ಡ್ಯಾಂನ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ಧುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಆ ಡ್ಯಾಂಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನ ಬೀಸುತ್ತಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಕೂಡಲೇ ಈ ಒಂದು ಡ್ಯಾಂಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದ್ರೆ ಆ ಡ್ಯಾಂನ ಏನು ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಆ ಕೂಡಲೇ ಈ ಒಂದು ಡ್ಯಾಂಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ರಿಂದ ಸಾಕಷ್ಟು ಆ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಆ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂತ. ಯಾಕಂದ್ರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂತ ಸಾಧ್ಯತೆ ಇರುವ ಹಿನ್ನೆಲೆಯೂ ಆ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನ ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಆ ಎಲ್ಲಾ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.